ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವಿವತ್ತು ಕನ್ನಡದ ಒಬ್ಬ ಬಹಳ ಮುಖ್ಯ ಲೇಖಕರು ಅಳನಹಳ್ಳಿ ಶ್ರೀಕೃಷ್ಣ ಅವರ ಒಂದು ಪ್ರಸಿದ್ಧ ಕಥೆ ಭುಜಂಗಯ್ಯನ ದಶಾವತಾರಗಳು ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದೀವಿ. ನಮಸ್ಕಾರ. ಖಂಡಿತ ಬಹಳ ಒಳ್ಳೆ ಆಯ್ಕೆ. ನಮ್ಮ ಈ ಮಾತುಕತೆಗೆ ಮುಖ್ಯವಾಗಿ ಆಧಾರವಾಗಿರೋದು ಈ ಕಥೆಯ ಸಾರಾಂಶ ಮತ್ತೆ ಅದರ ಬೇರೆ ಬೇರೆ ವಿಶ್ಲೇಷಣೆಗಳು. ಅಳನಹಳ್ಳಿ ಶ್ರೀಕೃಷ್ಣ ಅವರ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಕೊಡೋದಾದ್ರೆ, ಗ್ರಾಮೀಣ ಬದುಕು, ಅಲ್ಲಿನ ಜನರ ಕಷ್ಟ ಸುಖ, ಆ ಮುಗ್ಧತೆ, ಕೆಲವೊಮ್ಮೆ ಕಾಣುವ ಕುತಂತ್ರಗಳು, ಇದನ್ನೆಲ್ಲ ಬಹಳ ಸಹಜವಾಗಿ, ಕೆಲವೊಮ್ಮೆ ವ್ಯಂಗ್ಯವಾಗಿ ಚಿತ್ರಿಸೋದ್ರಲ್ಲಿ ಅವರು ಸಿದ್ಧಹಸ್ತರು ಅಲ್ವಾ? ಹೌದು ಹೌದು. ಅವರ ಭಾಷೆ ನೋಡಕ್ಕೆ ಸರಳ ಅನ್ಸಿದ್ರು ಅದು ಮನಸ್ಸಿಗೆ ನಾಟುವ ಪರಿ ಇದೆಯಲ್ಲ, ಅದು ಅದ್ಭುತ. ಸಾಮಾನ್ಯ ಜನರ ಬದುಕಿನ ಚಿತ್ರಣ ಕೊಡೋದ್ರಲ್ಲಿ ಅವರದ್ದು ಎತ್ತಿದ ಕೈ. ಸರಿ, ಹಾಗಾದ್ರೆ ಈ ಕಥೆಯ ಮೂಲಕ ನಾವು ಏನ್ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ? ಮುಖ್ಯವಾಗಿ ಅಂದ್ರೆ ಈ ಕಥೆಯ ತಿರುಳೇನು, ಆ ಅವತಾರಗಳು ಅಂತಾರಲ್ಲ, ಅದರ ಅರ್ಥ ಏನು, ಮತ್ತೆ ಇದು ಮನುಷ್ಯನ ಸ್ವಭಾವ, ಸಮಾಜದ ಬಗ್ಗೆ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ಸರಿ, ಶುರು ಮಾಡೋಣವಾ? ಒಂದೊಂದಾಗಿ ಬಿಡಿಸಿ ನೋಡೋಣ. ಖಂಡಿತ ಶುರು ಮಾಡೋಣ. ಆ ಶೀರ್ಷಿಕೆಯೇ ಮೊದಲು ನಮ್ಮ ಗಮನ ಸೆಳೆಯುತ್ತೆ. ಭುಜಂಗಯ್ಯನ ದಶಾವತಾರಗಳು ಕೇಳಿದ ತಕ್ಷಣ ವಿಷ್ಣುವಿನ ಅವತಾರಗಳು ನೆನಪಾಗ್ಬೋದು. ಆದರೆ ಇಲ್ಲಿ ಹಾಗಲ್ಲ. ಹೌದು, ಅದೇ ಕುತೂಹಲ ಕೆರಳಿಸೋದು. ಇಲ್ಲಿ ಅವತಾರ ಅನ್ನೋದು ದೈವಿಕ ಅರ್ಥದಲ್ಲಿ ಅಲ್ಲವೇ ಅಲ್ಲ, ಇದು ಪಕ್ಕಾ ಲೌಕಿಕ. ಭುಜಂಗಯ್ಯ ಅನ್ನೋ ಮುಖ್ಯ ಪಾತ್ರ ಇದನ್ನಲ್ಲ, ಅವನು ತನ್ನ ಸ್ವಾರ್ಥಕ್ಕೆ, ತನ್ನ ಅನುಕೂಲಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಥರ ನಡ್ಕೊಳ್ತಾನೆ. ಆ ಬೇರೆ ಬೇರೆ ವ್ಯಕ್ತಿತ್ವಗಳನ್ನ ಅಥವಾ ಮುಖವಾಡಗಳನ್ನೇ ಲೇಖಕರು ಅವತಾರ ಅಂತ ಕರೆದಿರೋದು. ಇದೊಂದು ರೂಪಕ ಅಷ್ಟೆ. ಓಹೋ, ಹಾಗೇ. ಇಲ್ಲಿ ಸ್ವಾರಸ್ಯ ಏನಪ್ಪಾ ಅಂದ್ರೆ, ಕಥೆ ಓದ್ಬೇಕಾದ್ರೆ ನಗು ಬರುತ್ತೆ, ಅಲ್ಲಲ್ಲಿ ಹಾಸ್ಯ ಇದೆ. ಆದರೆ ಅದು ಬರೀ ನಗು ಅಲ್ಲ, ಆ ನಗುವಿನ ಹಿಂದೆ ಒಂದು ಗಂಭೀರವಾದ ವಿಮರ್ಶೆ ಇದೆ. ಸಮಾಜದ ಬಗ್ಗೆ, ಮನುಷ್ಯನ ಸ್ವಭಾವದ ಬಗ್ಗೆ ಆಳವಾದ ಚಿಂತನೆ ಇದೆ. ಒಬ್ಬ ಕುತಂತ್ರಿ ವ್ಯಕ್ತಿಯ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಕಟ್ಟಿಕೊಟ್ಟಿದ್ದಾರೆ. ಇದು ಬರೀ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ನಮ್ಮ ಸಮಾಜದಲ್ಲಿ ಕಾಣೋ ಅನೇಕ ಮುಖಗಳ ಒಂದು ಪ್ರತಿಬಿಂಬ ಇದ್ದ ಹಾಗೆ. ನಿಜ. ಕಥೆಯ ಹಿನ್ನೆಲೆ ಕೂಡ ಅಷ್ಟೇ. ಒಂದು ಚಿಕ್ಕ ಹಳ್ಳಿ, ಅಲ್ಲಿನ ವಾತಾವರಣ, ಜನ ಎಲ್ಲವೂ ನಮ್ಗೆ ಗೊತ್ತಿರೋ ಹಾಗೆ ಭಾಸವಾಗುತ್ತೆ. ಈ ಹಳ್ಳಿಯಲ್ಲೇ ಇರೋದು ನಮ್ಮ ಭುಜಂಗಯ್ಯ, ಒಬ್ಬ ವಯಸ್ಸಾದವನು. ಕೆಲವರಿಗೆ ಅವನ ಮೇಲೆ ಬಹಳ ಗೌರವ, ಇನ್ನು ಕೆಲವರಿಗೆ ಒಳಗೊಳಗೆ ಭಯನೂ ಇರುತ್ತೆ. ಹೊರಗಡೆ ನೋಡೋಕ್ ಮಾತ್ರ ಅವನು ತುಂಬಾನೇ ಶಾಂತ, ಸಂಭಾವಿತ, ದೈವಭಕ್ತ ಅಂತ ಕಾಣಿಸ್ಕೊಳ್ತಾನೆ. ದೇವಸ್ಥಾನದ ಕೆಲಸ, ಪೂಜೆ, ಸಮಾಜ ಸೇವೆ ಅಂತ ಓಡಾಡ್ತಿರ್ತಾನೆ. ಆದರೆ ಆ ಕಾಣೋದಕ್ಕೂ ಅವನ ನಿಜವಾದ ವ್ಯಕ್ತಿತ್ವಕ್ಕೂ ಅಜಗಜಾಂತರ ವ್ಯತ್ಯಾಸ. ಅದೇ ಈ ಕಥೆಯ ಜೀವಾಳ. ಅವನ ನಿಜವಾದ ಸ್ವಭಾವ ಏನು? ಕುತಂತ್ರಿ, ದುರಾಸೆಯವನು, ಅವಕಾಶವಾದಿ, ತೀರ ಸ್ವಕೇಂದ್ರಿತ ಅಂದ್ರೆ ತಪ್ಪಾಗಲ್ಲ. ಜೀವನದ ಅನುಭವದಿಂದಲೋ ಏನೋ ಸಂದರ್ಭಕ್ಕೆ ತಕ್ಕ ಹಾಗೆ ನಟಿಸೋ ಕಲೆನ ಚೆನ್ನಾಗಿ ಕಲ್ತಿದ್ದಾನೆ. ಅವನ ಈ ಬೇರೆ ಬೇರೆ ರೂಪಗಳೇ ಅವತಾರಗಳು. ಪರಿಸ್ಥಿತಿಗೆ ತಕ್ಕಂತೆ ಅವನು ಹಾಕ್ಕೊಳ್ಳೋ ಬೇರೆ ಬೇರೆ ಮುಖವಾಡಗಳು ಅಷ್ಟೇ. ಹಾಗಾದರೆ ಅವನ ಮೊದಲನೇ ಅವತಾರದಿಂದ ಶುರು ಮಾಡೋಣ. ಪ್ರಾಮಾಣಿಕ ಮತ್ತು ಗೌರವಾನ್ವಿತ ಗ್ರಾಮಸ್ಥ. ಹಳ್ಳಿಯಲ್ಲಿ ಎಲ್ಲರ ಮುನ್ನೆ ಅವನು ಹೇಗೆ ನಡ್ಕೊಳ್ತಾನೆ? ಸಾರ್ವಜನಿಕವಾಗಿ ಅವನು ಪಕ್ಕಾ ಜೆಂಟಲ್ಮನ್. ಅಂದ್ರೆ ಎಲ್ಲರ ದೃಷ್ಟಿಯಲ್ಲಿ ತಾನೊಬ್ಬ ಸಭ್ಯ, ಶಿಸ್ತಿನ ವ್ಯಕ್ತಿ, ನೀತಿವಂತ, ಧಾರ್ಮಿಕ ಅಂತ ಪ್ರದರ್ಶನ ಮಾಡ್ಕೊಳ್ತಾನೆ. ದೇವಸ್ಥಾನದ ಕಮಿಟಿ ಇರ್ಬೋದು, ಹಳ್ಳಿ ಪಂಚಾಯಿತಿ ಕಟ್ಟೆ ಇರ್ಬೋದು, ಅಲ್ಲೆಲ್ಲ ಅವನ ಮಾತಿಗೆ ಒಂದು ಬೆಲೆ ಇರುತ್ತೆ. ಬೇರೆಯವರಿಗೆಲ್ಲ ಉಚಿತವಾಗಿ ಸಲಹೆ ಕೊಡ್ತಾನೆ. ತಾನೊಬ್ಬ ಹಳ್ಳಿಯ ಹಿತೈಷಿ, ಜ್ಞಾನಿ, ಎಲ್ಲರ ಕಷ್ಟಕ್ಕೂ ಆಗೋನು ಅನ್ನೋ ಥರ ವರ್ತಿಸ್ತಾನೆ. ಇಲ್ಲಿಂದಾನೇ ಇದು ಇಂಟ್ರೆಸ್ಟಿಂಗ್ ಆಗೋದು. ಈ ಗೌರವಾನ್ವಿತ ಮುಖವಾಡ ಇದೆಯಲ್ಲ, ಇದ್ರ ಹಿಂದಿನ ಉದ್ದೇಶ ಏನು? ಸುಮ್ನೆ ಹಾಗೆ ತೋರಿಸ್ಕೊಡೋದಾ ಅಥವಾ ಏನಾದ್ರೂ ಲೆಕ್ಕಾಚಾರ ಇದೆಯಾ? ಖಂಡಿತವಾಗಿಯೂ ಲೆಕ್ಕಾಚಾರ ಇದೆ. ಇದು ಬರೀ ಸೋಗಲ್ಲ, ಸಮಾಜದ ಕಣ್ಣಿಗೆ ಮಣ್ಣೆರ್ಚೋ ಒಂದು ಕಲೆ ಅದು. ಭುಜಂಗಯ್ಯನ ಬುದ್ಧಿವಂತಿಕೆ ಏನಂದ್ರೆ, ಗೌರವವನ್ನೇ ಒಂದು ಶೀಲ್ಡ್ ಥರ ಬಳಸ್ಕೊಳ್ತಾನೆ. ಅದನ್ನೇ ಬಂಡವಾಳ ಮಾಡಿಕೊಂಡು ತನ್ನ ನಿಜವಾದ ಸ್ವಾರ್ಥದ ಕೆಲಸಗಳನ್ನ, ಕುತಂತ್ರಗಳನ್ನ ಮುಚ್ಚಾಕ್ತಾನೆ. ಓಹೋ. ಅವನು ಗಳಿಸುವ ಆ ಗೌರವ ಇದೆಯಲ್ಲ, ಅದು ಅವನಿಗೊಂದು ರಕ್ಷಣೆ ಕೊಡುತ್ತೆ. ಇದು ನಾವು ಯಾವಾಗಲೂ ಹೇಳೋ ನೋಟ ಮತ್ತು ವಾಸ್ತವ ಅಂದ್ರೆ ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ ಇದೆಯಲ್ಲ, ಆ ವಿಷಯವನ್ನೇ ಇಲ್ಲಿ ತುಂಬಾ ಪರಿಣಾಮಕಾರಿಯಾಗಿ ತೋರಿಸಿದ್ದಾರೆ. ಸಾರ್ವಜನಿಕವಾಗಿ ಇಷ್ಟು ಗೌರವಾನ್ವಿತನಾಗಿ ಕಾಣುವ ಭುಜಂಗಯ್ಯ ಅದೇ ದುಡ್ಡು ಕಾಸಿನ ವಿಚಾರ ಬಂದಾಗ
ಅಥವಾ ತನ್ನ ಲಾಭದ ವಿಷಯ ಬಂದಾಗ ಆಗ ಅವನ ಎರಡನೇ ಅವತಾರ ಶುರುವಾಗುತ್ತೆ. ದುರಾಸೆಯ ಕುತಂತ್ರಿ ಇಲ್ಲಿ ಪೂರ್ತಿ ಬದಲಾಗ್ತಾನಲ್ವಾ? ಹೌದು ಹೌದು. ಹಣ ಅಥವಾ ಆಸ್ತಿ ವಿಷಯ ಬಂದಾಗ ಅವನ ನಿಜವಾದ ಮುಖ ಹೊರಗೆ ಬರುತ್ತೆ. ಲೆಕ್ಕಾಚಾರದ ಕಠಿಣ, ಪೂರ್ತಿ ಸ್ವಾರ್ಥಿ ಮುಖ. ಹೇಗೆ? ಉದಾಹರಣೆಗೆ, ಬೇರೆಯವರಿಂದ ತುಂಬ ನಯವಾಗಿ ಸಾಲ ತಗೊಳ್ತಾನೆ, ಆದರೆ ವಾಪಸ್ ಕೊಡೋ ಟೈಮ್ ಬಂದಾಗ 1000 ಕಾರಣ ಹೇಳ್ತಾನೆ, ತಪ್ಪಿಸ್ಕೊಳ್ತಾನೆ. ಆಸ್ತಿ ಕಬಳಿಸೋಕೆ ಕಾನೂನಿನ ಸಣ್ಣ ಸಣ್ಣ ತೊಡಕುಗಳನ್ನೇ ಬಳಸ್ಕೊಳ್ತಾನೆ. ಹಬ್ಬಾ, ಯಾರಾದ್ರೂ ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡಿದ್ರೆ ಆಗ ಅವನ ಬತ್ತಳಿಕೆಯಿಂದ ಒಂದು ಮಾತು ಹೊರಬರುತ್ತೆ, ಎಲ್ಲವೂ ದೇವರ ಇಚ್ಛೆ. ಇದು ಅವನ ಫೇವರೆಟ್ ಡೈಲಾಗ್. ಈ ಎಲ್ಲವೂ ದೇವರ ಇಚ್ಛೆ ಅನ್ನೋ ಮಾತು ಇದು ನಮ್ಮ ಸಮಾಜದಲ್ಲಿ ಎಷ್ಟು ಕಾಮನ್ ಅಲ್ವಾ? ಅಳನ್ಹಳ್ಳಿಯವರು ಇದನ್ನ ಸುಮ್ನೆ ಬಳಸಿದ್ರಾ ಅಥವಾ ಅದಕ್ಕೇನಾಡುವ ಆಳವಾದ ಅರ್ಥ ಇದೆಯಾ? ಖಂಡಿತ ಉದ್ದೇಶ ಇದೆ. ಲೇಖಕರು ಇಲ್ಲಿ ಒಂದು ಸೂಕ್ಷ್ಮವಾದ ಸಾಮಾಜಿಕ ವಿಮರ್ಶನೆ ಮಾಡ್ತಿದ್ದಾರೆ. ಇದನ್ನ ನಾವು ದೊಡ್ಡ ಚಿತ್ರಣದಲ್ಲಿ ನೋಡೋದಾದ್ರೆ ಧರ್ಮ, ದೇವರು, ದೈವಭಕ್ತಿ ಇದನ್ನೆಲ್ಲ ತನ್ನ ದುರಾಸೆ, ವಂಚನೆ ಮುಚ್ಚಾಕೋಕೆ ಒಂದು ಹೊದಿಕೆ ತರ ಹೇಗೆ ಬಳಸ್ತಾರೆ ಅನ್ನೋದನ್ನ ತೋರಿಸುತ್ತೆ. ದೇವರ ಇಚ್ಛೆ ಅಂದ ತಕ್ಷಣ ಅವನು ತನ್ನ ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡ ಹಾಗೆ, ತನ್ನ ಕೆಟ್ಟ ಕೆಲಸಗಳಿಗೂ ಒಂದು ಧಾರ್ಮಿಕ ಸಮ್ಮತಿ ಸಿಕ್ಕಿದ ಹಾಗೆ. ಇದು ಧಾರ್ಮಿಕ ನಂಬಿಕೆಗರನ್ನ ಸ್ವಾರ್ಥಕ್ಕೆ ಹೇಗೆಲ್ಲ ದುರುಪಯೋಗ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಒಳ್ಳೆ ಉದಾಹರಣೆ. ಅವರ ಸರಳ ಭಾಷೆಯಲ್ಲೇ ಇಷ್ಟು ಗಹನವಾದ ವಿಷಯ ಹೇಳೋದಿದೆಯಲ್ಲ, ಅದೇ ಅವರ ಶೈಲಿಯ ಶಕ್ತಿ. ದೇವರ ಹೆಸರಲ್ಲಿ ಈ ಥರ ನಾಟಕ ಮಾಡೋದು ಅವನಲ್ಲಿ ಮುಂದುವರಿಯುತ್ತೆ ಅನ್ಸುತ್ತೆ. ಯಾಕಂದ್ರೆ ಅವನ 3ನೇ ಅವತಾರವೇ ಧಾರ್ಮಿಕ ಸೋಗಿನ ವ್ಯಕ್ತಿ. ಇದು ಯಾವಾಗ ಬರುತ್ತೆ? ಇದು ಕೂಡ ವಿಶೇಷ ಸಂದರ್ಭಗಳಲ್ಲೇ ಬರೋದು. ಯಾವಾಗಲಾದರೂ ಅವನು ಮಾಡಿದ್ದು ತಪ್ಪು ಅಂತ ಗೊತ್ತಾದಾಗ, ಎಲ್ಲರ ಮುಂದೆ ಸಿಕ್ಕಿ ಬೀಳೋ ಸಾಧ್ಯತೆ ಇದ್ದಾಗ, ಅಥವಾ ಏನಾದರೂ ದೊಡ್ಡ ಕಷ್ಟ ಬಂದಾಗ ತಕ್ಷಣ ಅವನು ಪರಮಭಕ್ತನಾಗಿ ಬದಲಾಗ್ತಾನೆ. ಓ, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ. ಅದೇ ಥರ ಅವನ ಕುತಂತ್ರ ಬಯಲಾಯಿತು ಅಂದ್ರೆ ಮೊದಲು ಅವನು ಆಡೋ ನಾಟಕವೇ ಇದು. ಆಗ ಅವನ ನಡವಳಿಕೆಯೇ ಬದಲಾಗುತ್ತೆ ಅಲ್ವಾ? ಮಾತು ವಿನಯದಿಂದ ಕೂಡಿರುತ್ತೆ, ಧ್ವನಿ ಸಣ್ಣದಾಗುತ್ತೆ. ಪದೇ ಪದೇ ದೇವಸ್ಥಾನಕ್ಕೆ ಹೋಗೋದು, ಗಂಟೆಗಟ್ಲೆ ಪೂಜೆ ಮಾಡೋದು, ಕೆಲವೊಮ್ಮೆ ಕಠಿಣ ಉಪವಾಸ ಮಾಡೋದು, ಇದೆಲ್ಲ ಶುರು. ಹೌದು, ಆದರೆ ಮುಖ್ಯವಾಗಿ ಗಮನಿಸಬೇಕಾದ್ದು ಇದೆಲ್ಲ ಅವನ ಮನಸ್ಸು ಬದಲಾಗಿ ಮಾಡೋದಲ್ಲ. ಬದಲಿಗೆ ಜನರ ಸಿಂಪತಿ ಗಳಿಸೋಕೆ, ಅವರ ಕೋಪ ಕಡಿಮೆ ಮಾಡೋಕೆ ಅಥವಾ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕೆ ಮಾಡೋ ಒಂದು ಟ್ಯಾಕ್ಟಿಕ್ ಅಷ್ಟೆ. ಇದನ್ನೇ ನಾವು ಆಧ್ಯಾತ್ಮಿಕ ಬೂಟಾಟಿಕೆ ಅಂದ್ರೆ ಸ್ಪಿರಿಚುವಲ್ ಹಿಪೋಕ್ರಸಿ ಅಂತ ಕರಿಬೋದು. ಇಲ್ಲಿ ಧರ್ಮ ಅನ್ನೋದು ನಂಬಿಕೆ, ಶ್ರದ್ಧೆ, ಆತ್ಮೋದ್ಧಾರಕ್ಕೆ ದಾರಿಯಾಗಲ್ಲ. ಬದಲಿಗೆ ಅದು ಮೋಸ ಮಾಡೋಕೆ, ಕುತಂತ್ರ ಮಾಡೋಕೆ, ತಪ್ಪಿಸ್ಕೊಳ್ಳೋಕೆ ಒಂದು ಸಾಧನ ಆಗತ್ತೆ. ಇದು ನಮ್ಮ ಸಮಾಜದಲ್ಲಿ ಧಾರ್ಮಿಕ ಆಚರಣೆಗೂ ನಿಜವಾದ ನೈತಿಕತೆಗೂ ಏನು ಸಂಬಂಧ ಅನ್ನೋ ಪ್ರಶ್ನೆ ಹುಟ್ಟಾಕತ್ತೆ. ಬರೀ ಹೊರಗಿನ ಆಚರಣೆ, ವೇಷಭೂಷಣದಿಂದ ಒಬ್ಬ ವ್ಯಕ್ತಿ ಧಾರ್ಮಿಕ ಆಗ್ತಾನಾ? ಅಥವಾ ನಿಜವಾದ ಪ್ರಾಮಾಣಿಕತೆ, ನೈತಿಕತೆ ಬೇಕಲ್ವಾ? ಭುಜಂಗಯ್ಯನ ಪಾತ್ರ ಈ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡುತ್ತೆ. ಹೊರಗಡೆ ಇಷ್ಟೆಲ್ಲ ನಾಟಕಗಳು, ಆದರೆ ಅವನ ನಿಜವಾದ ಸಾಮ್ರಾಜ್ಯ, ಅವನ ಅಧಿಪತ್ಯ ನಡೆಯೋದು ಮನೆಯೊಳಗೆ. ಅದೇ ಅವನ 4ನೇ ಅವತಾರ, ಕುಟುಂಬದ ಯಜಮಾನ. ಎಲ್ಲರ ಮುಂದೆ ಸೌಮ್ಯನಂತೆ ಕಾಣುವ ಭುಜಂಗಯ್ಯ ಮನೆಯಲ್ಲಿ ಹೇಗಿರ್ತಾನೆ? ಮನೆಯಲ್ಲಿ ಅವನು ಪೂರ್ತಿ ಬೇರೆ ವ್ಯಕ್ತಿ. ಅವನು ನಿರೀಕ್ಷಿಸೋದು ಒಂದೇ, ಎಲ್ಲರೂ ತನಗೆ ವಿಧೇಯರಾಗಿರಬೇಕು. ಅವನು ತುಂಬಾನೇ ಕಟ್ಟುನಿಟ್ಟಾದ, ಅಧಿಕಾರ ಚಲಾಯಿಸೋ ಪಿತೃಪ್ರಧಾನ ವ್ಯಕ್ತಿ. ಹೆಂಡ್ತಿ ಜೊತೆ ಹೇಗೆ ನಡ್ಕೊಳ್ತಾನೆ? ಹೆಂಡ್ತಿಯನ್ನ ತನ್ನ ಸಂಪೂರ್ಣ ಹಿಡಿತದಲ್ಲಿ ಇಟ್ಕೊಂಡಿರ್ತಾನೆ. ಯಾವಾಗ್ಲೂ ಗದರಿಸೋದು, ಅವಳ ಅಭಿಪ್ರಾಯಕ್ಕೆ ಸೊಪ್ಪು ಹಾಕಲ್ಲ. ಮಕ್ಕಳ ಮೇಲೂ ಅಷ್ಟೇ, ಸಂಪೂರ್ಣ ಹತೋಟಿ ಸಾಧಿಸ್ತಾನೆ. ಅವರಿಂದ ಸದಾ ಸೇವೆ, ಗೌರವ ಬಯಸ್ತಾನೆ. ಆಸಕ್ತಿಕರ. ಅಂದ್ರೆ ಅವನು ಎಲ್ಲವನ್ನೂ ನಿರೀಕ್ಷಿಸ್ತಾನೆ ಹೊರತು ಪ್ರತಿಯಾಗಿ ಅವರಿಗೆ ಪ್ರೀತಿ, ಬೆಂಬಲ ಕೊಡೋದಿಲ್ಲ ಅನ್ಸುತ್ತೆ. ಹೌದು ಹೌದು, ಅವನ ಪ್ರೀತಿ, ಕಾಳಜಿ ಎಲ್ಲವೂ ಷರತ್ತುಬದ್ಧ. ಎಲ್ಲದರ ಹಿಂದೆ ಅವನ ಸ್ವಾರ್ಥ ಇರುತ್ತೆ. ತಾನೇ ಯಜಮಾನ ಅನ್ನೋ ಅಹಂಕಾರ ತುಂಬಾ ಇರುತ್ತೆ. ಇಲ್ಲಿ ಲೇಖಕರು ಅಧಿಕಾರ ಚಲಾಯಿಸೋಕೆ, ಕಂಟ್ರೋಲ್ ಮಾಡೋಕೆ, ಕುಟುಂಬದ ಸಂಬಂಧಗಳನ್ನೇ ಹೇಗೆಲ್ಲ ದುರುಪಯೋಗ ಮಾಡ್ಕೋತಾರೆ ಅನ್ನೋದನ್ನ ಬಹಳ ರಿಯಲಿಸ್ಟಿಕ್ ಆಗಿ ಚಿತ್ರಿಸಿದ್ದಾರೆ. ಇದು ಬರೀ ಭುಜಂಗಯ್ಯನ ಕಥೆಯಲ್ಲ, ಅಂದಿನ, ಯಾಕೆ ಇವತ್ತಿಗೂ ಕೆಲವೆಡೆ ಇರುವ ಪುರುಷ ಪ್ರಧಾನ ವ್ಯವಸ್ಥೆಯ ಒಂದು ಕಟು ಚಿತ್ರಣವೂ ಹೌದು. ವಿಶೇಷವಾಗಿ ಅವನ ಹೆಂಡತಿ ಪಾತ್ರ. ಹೌದು, ಆ ಪಾತ್ರದ ಮೂಲಕ ಎಲ್ಲವನ್ನೂ ಮೌನವಾಗಿ ಸಹಿಸಿಕೊಳ್ಳುವ, ತನ್ನದೇ ಆದ ಆಸೆ, ಅಭಿಪ್ರಾಯ ಇಲ್ಲದ, ಗಂಡನ ಇಚ್ಛೆಯೇ ತನ್ನದು ಅಂತ ಬದುಕುವ ಸಾಂಪ್ರದಾಯಿಕ ಹಳ್ಳಿ ಹೆಣ್ಣಿನ ಸ್ಥಿತಿಯನ್ನ, ಅಂದಿನ ಲಿಂಗ ಪಾತ್ರಗಳ ಕಟ್ಟುಪಾಡುಗಳನ್ನ ಲೇಖಕರು ಮನಸ್ಸಿಗೆ ನಾಟುವಂತೆ ಹೇಳ್ತಾರೆ. ಆ ಕಾಲದ ಸಾಮಾಜಿಕ ಒತ್ತಡಗಳು ಹೇಗಿದ್ದವು ಅನ್ನೋದಕ್ಕೆ ಕನ್ನಡಿ ಹಿಡಿತಾರೆ. ಇಷ್ಟೆಲ್ಲ ಅವತಾರಗಳ ನಂತರ ಕೊನೆಗೆ ಅವನು ಸಿಕ್ಕಿ ಹಾಕ್ಕೊಳ್ಳುವ ಸಂದರ್ಭ ಬಂದೇ ಬರುತ್ತೆ ಅಲ್ವಾ?
ಜನರು ಅವನ ವಂಚನೆ ತಪ್ಪುಗಳನ್ನ ನೇರವಾಗಿ ಪ್ರಶ್ನಿಸಿದಾಗ ಆಗ ಅವನು ತನ್ನ ಕೊನೆಯ 5ನೇ ಅವತಾರ ತಾಳ್ತಾನೆ, ಬಲಿಪಶು ಮತ್ತು ತತ್ವಜ್ಞಾನಿ. ಇದು ಅವನ ಲಾಸ್ಟ್ ಡಿಫೆನ್ಸ್ ಮೆಕ್ಯಾನಿಸಮ್ ಇರಬೇಕು. ಹೌದು. ಯಾವಾಗ ಅವನೆಲ್ಲ ನಾಟಕಗಳು ಬಯಲಾಗಿ ಅವನು ಉತ್ತರ ಕೊಡಲೇಬೇಕಾದ ಪರಿಸ್ಥಿತಿ ಬರುತ್ತೋ ಆಗ ತಕ್ಷಣ ತನ್ನ ನಿಲುವನ್ನೇ ಬದಲಾಯಿಸ್ಬಿಡ್ತಾನೆ. ತನ್ನನ್ನೇ ತಾನು ಒಬ್ಬ ಅಸಹಾಯಕ, ವಯಸ್ಸಾದ, ಜಗತ್ತಿನಿಂದ ಮೋಸ ಹೋದ ಬಡಪಾಯಿ ಅಂತ ತೋರ್ಸ್ಕೊಳಕ್ ಶುರುವಾಡ್ತಾನೆ. ಓ, ಆಗ ಅವನ ತಂತ್ರಗಳು ಹೇಗಿರುತ್ತೆ? ಆಗ ಅವನು ಮಾತಾಡೋದೇ ಬೇರೆ ರೀತಿ. ತಾನು ಜೀವನದಲ್ಲಿ ಎಷ್ಟು ಕಷ್ಟಪಟ್ಟೆ, ನನ್ನೊಳ್ಳೆತನ ಯಾರಿಗೂ ಅರ್ಥ ಆಗ್ಲಿಲ್ಲ, ಈ ಜಗತ್ತಿನೆಲ್ಲಾಳು ಸ್ವಾರ್ಥಿಗಳೇ, ದುಡ್ಡೇ ದೊಡ್ಡದು, ಒಳ್ಳೆಯವರಿಗೆ ಕಾಲ ಇಲ್ಲ, ಈ ತರಹ ದೂಷಣೆಗಳನ್ನ ಶುರು ಮಾಡ್ತಾನೆ. ಜೀವನದ ಅನಿಶ್ಚಿತತೆ ಬಗ್ಗೆ, ಮನುಷ್ಯನ ದುರಾಸೆ ಬಗ್ಗೆ ದೊಡ್ಡ ದೊಡ್ಡ ಫಿಲಾಸಫಿ, ವೇದಾಂತ ಮಾತಾಡಕ್ ಶುರು ಮಾಡ್ತಾನೆ. ಅವನ ಮಾತಲ್ಲಿ ಒಂದು ವಿಷಾದ, ಒಂದು ನಿರ್ಲಿಪ್ತತೆ ಕಾಣಿಸುತ್ತೆ. ಆದ್ರೆ ಅದೆಲ್ಲವೂ ನಟನೆ. ನಿಜಕ್ಕೂ ಹೌದು. ಈ ಕೊನೆಯ ರೂಪಾಂತರ ಇದೆಯಲ್ಲ, ಇದು ತನ್ನೆಲ್ಲ ತಪ್ಪುಗಳನ್ನ, ಮೋಸಗಳನ್ನ ಸಮರ್ಥಿಸ್ಕೊಳ್ಳೋಕೆ ಅವನು ಬಳಸೋ ಬಹಳ ಚಾಣಾಕ್ಷ, ಆದರೆ ಅಷ್ಟೇ ಶೋಚನೀಯವಾದ ತಂತ್ರ. ಇದು ಮನುಷ್ಯನ ಆತ್ಮವಂಚನೆ ಅಂದ್ರೆ ಸೆಲ್ಫ್ ಡಿಸೆಪ್ಷನ್ ಇದೆಯಲ್ಲ, ಅದರ ಪೀಕ್ ಸ್ಟೇಜ್. ತಪ್ಪು ಮಾಡಿದೆ ಅಂತ ಒಪ್ಕೊಳ್ಳೋ ಬದಲು ತನ್ನನ್ನೇ ಸಮರ್ಥಿಸ್ತಾ, ಇಡೀ ಜಗತ್ತನ್ನೇ ದೂರ್ತಾ, ತನ್ನನ್ನ ತಾನೇ ಒಂದು ಉನ್ನತ ಸ್ಥಿತಿಗೆ ಏರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ. ಮನುಷ್ಯ ತನ್ನ ತಪ್ಪನ್ನು ಮುಚ್ಕೊಳ್ಳೋಕೆ, ತನ್ನ ಅಹಂಕಾರವನ್ನು ರಕ್ಷಿಸ್ಕೊಳ್ಳೋಕೆ ಎಲ್ಲಿವರೆಗೂ ಹೋಗ್ಬೋದು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಲೇಖಕರು ಮಾನವ ಮನಸ್ಸಿನ ಈ ಕರಾಳ ಮುಖವನ್ನ ನಿರ್ದಾಕ್ಷಿಣ್ಯವಾಡೇ ತೆರೆದಿಡ್ತಾರೆ. ಈ 5 ಅವತಾರಗಳ ಮೂಲಕ ಭುಜಂಗಯ್ಯನ ವ್ಯಕ್ತಿತ್ವದ ಬೇರೆ ಬೇರೆ ಮುಖಗಳನ್ನ ನೋಡಿದ್ವಿ. ಹಾಗಾದ್ರೆ ಕಥೆಯಲ್ಲಿ ಬರೋ ಬೇರೆ ಪಾತ್ರಗಳ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ? ಮುಖ್ಯವಾಗಿ 3 ಗುಂಪು ಅಂತ ಮಾಡ್ಬೋದು. ಮೊದಲನೇದು ಭುಜಂಗಯ್ಯನೇ. ಅವನು ಕಥಾನಾಯಕ ಹೌದು, ಅದೇ ಖಳನಾಯಕನ ಗುಣಗಳೇ ಜಾಸ್ತಿ. ಬೂಟಾಟಿಕೆ, ಸ್ವಾರ್ಥ, ಕುತಂತ್ರಗಳ ಒಂದು ಮೂರ್ತರೂಪ. ಬುದ್ಧಿವಂತ, ಆದರೆ ನೈತಿಕತೆ ಶೂನ್ಯ. ಸರಿ. ಎರಡನೇದು ಅವನ ಹೆಂಡ್ತಿ. ಅವಳು ಅಂದಿನ ಗ್ರಾಮೀಣ ಸಮಾಜದ ಸಾಂಪ್ರದಾಯಿಕ ಮಹಿಳೆಯ ಪ್ರತೀಕ. ಗಂಡನ ದಬ್ಬಾಳಿಕೆ, ಅವನ ನಾಟಕ ಎಲ್ಲವನ್ನೂ ಮೌನವಾಗಿ ಸಹಿಸ್ಕೊಳ್ಳೋ, ತನ್ನದೇ ಆದ ಧ್ವನಿ ಇಲ್ಲದ ಪಾತ್ರ. ಅವಳ ಮೌನವೇ ಬಹಳಷ್ಟು ಹೇಳುತ್ತೆ. ಇನ್ನು 3ನೇ ವರ್ಗ ಅಂದ್ರೆ ಹಳ್ಳಿಯ ಜನ ಅಲ್ವಾ? ಹೌದು. ಗ್ರಾಮಸ್ಥರು, ನೆರೆಹೊರೆಯವರು. ಇವರು ವಿಶಾಲವಾಗಿ ಸಮಾಜವನ್ನೇ ಪ್ರತಿನಿಧಿಸ್ತಾರೆ. ಇವರಲ್ಲಿ ಕೆಲವರು ಭುಜಂಗಯ್ಯನ ಹೊರಗಿನ ನೋಟಕ್ಕೆ, ಅವನ ಸೋಗಲಾಡಿತನಕ್ಕೆ ಬೇಗ ಮುರುಳಾಗ್ತಾರೆ. ಇನ್ನು ಕೆಲವರಿಗೆ ಅವನ ನಿಜ ಸ್ವರೂಪ ಗೊತ್ತಿದ್ರೂ ಅದನ್ನ ಎದುರಿಸೋ ಧೈರ್ಯ ಇರಲ್ಲ ಅಥವಾ ಒಗ್ಗಟ್ಟು ಇರಲ್ಲ. ಸಮಾಜವೇ ಹೇಗೆ ಇಂಥ ಬೂಟಾಟಿಕೆಯ ವ್ಯಕ್ತಿಗಳಿಗೆ ಜಾಗ ಮಾಡಿಕೊಡುತ್ತೆ ಅನ್ನೋದನ್ನ ಇವರ ಪಾತ್ರಗಳು ತೋರಿಸ್ತವೆ. ಹಾಗಾದ್ರೆ ಒಟ್ಟಾರೆಯಾಗಿ ಈ ಕಥೆಯ ಮೂಲಕ ಲೇಖಕರು ಯಾವ ಮುಖ್ಯ ವಿಷಯಗಳನ್ನ ನಮ್ಮ ಗಮನಕ್ಕೆ ತರುತ್ತಿದ್ದಾರೆ ಅಂತ ಹೇಳ್ಬಹುದು? ಹಲವಾರು ವಿಷಯಗಳಿದೆ. ಮೊದಲನೇದು ಬಹಳ ಮುಖ್ಯವಾಗಿ ಬೂಟಾಟಿಕೆ, ಹೈಪಾಕ್ರೆಸಿ. ಮನುಷ್ಯನ ನಡವಳಿಕೆಯಲ್ಲೇ ಇದು ಹಾಸುಹೊಕ್ಕಾಗಿದೆ ಅನ್ನೋ ಹಾಗೆ ತೋರಿಸ್ತಾರೆ. ಎರಡನೇದು ನೈತಿಕ ಮತ್ತು ಆಧ್ಯಾತ್ಮಿಕ ಭ್ರಷ್ಟಾಚಾರ, ಧರ್ಮ, ನೀತಿ ಹೆಸರಲ್ಲಿ ನಡೆಯೋ ಮೋಸ. ಮೂರನೇದು ನೋಟಕ್ಕೂ ವಾಸ್ತವಕ್ಕೂ ಇರೋ ವ್ಯತ್ಯಾಸ, ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ. ನಾಲ್ಕನೇದು ಸ್ವಾರ್ಥ ಸಾಧನೆಗೆ ಧರ್ಮವನ್ನ, ಸಾಮಾಜಿಕ ಸಂಬಂಧಗಳನ್ನ ಒಂದು ಕವರ್ ಥರ ಬಳಸೋದು. ಇನ್ನು ಕೊನೆಯದಾಗಿ ಗ್ರಾಮೀಣ ಸಮಾಜದ ಒಂದು ವಾಸ್ತವ ಚಿತ್ರಣ ಮತ್ತು ಮಾನವ ಮನೋವಿಜ್ಞಾನದ ಮೇಲೆ ಒಂದು ವ್ಯಂಗ್ಯಭರಿತ ವಿಮರ್ಶಾತ್ಮಕ ನೋಟ. ಈ ಎಲ್ಲ ವಿಷಯಗಳು ಬರೀ ಥಿಯರಿ ಥರ ಅಲ್ಲ, ಭುಜಂಗಯ್ಯನ ಪಾತ್ರ, ಅವನ ಕೆಲಸಗಳು, ಅವನ ಬೇರೆ ಬೇರೆ ಅವತಾರಗಳ ಮೂಲಕವೇ ಸ್ಪಷ್ಟವಾಗಿ ಕಲಾತ್ಮಕವಾಗಿ ವ್ಯಕ್ತ ಆಗತ್ತೆ. ನಿಜ. ಅಳನಹಳ್ಳಿ ಶ್ರೀಕೃಷ್ಣ ಅವರ ಉದ್ದೇಶವು ಬಹುಶಃ ಅದೇ ಇರಬೇಕು. ಮನುಷ್ಯನ ಸ್ವಭಾವದ ಈ ಕಾಂಪ್ಲೆಕ್ಸ್ ಸ್ವರೂಪವನ್ನ, ಅದರೊಳಗಿನ ಕಪ್ಪು ಬಿಳುಪನ್ನ, ಅದರಲ್ಲೂ ಮುಖ್ಯವಾಗಿ ಆ ಬೂಟಾಟಿಕೆಯ ಮುಖವಾಡವನ್ನ ಕಳ್ಚಿ ತೋರ್ಸೋದು. ಭುಜಂಗಯ್ಯನ ಪಾತ್ರ ಈ ಬೂಟಾಟಿಕೆಯ ಒಂದು ಶಕ್ತಿಯುತ ಸಂಕೇತವಾಗಿ ನಿಲ್ಲುತ್ತೆ. ಖಂಡಿತ. ಇದನ್ನ ಅವರು ಮಾಡೋದು ನೇರವಾಗಿ ಉಪದೇಶ ಕೊಟ್ಟು ಅಲ್ಲ, ಬದಲಿಗೆ ತಮ್ಮದೇ ಆದ ವಿಶಿಷ್ಟ ಶೈಲಿಯಿಂದ ಹಾಸ್ಯ, ವ್ಯಂಗ್ಯ, ಕಟು ವಾಸ್ತವಿಕತೆ ಇವೆಲ್ಲವನ್ನೂ ಬೆರೆಸಿ ಅವರ ಸರಳ ಆದ್ರೆ ಚುರುಕಾದ ಭಾಷೆ ಇದೆಯಲ್ಲ, ಅದು ಈ ಪರಿಣಾಮವನ್ನ ಇನ್ನೂ ಜಾಸ್ತಿ ಮಾಡುತ್ತೆ. ಹೌದು. ಈ ಕಥೆಯನ್ನ ಬರೀ ಒಂದು ಮನೋರಂಜನೆಗಾಗಿ ಓದೋ ಕಥೆ ಅಂತ ನೋಡಕ್ಕಾಗಲ್ಲ. ಇದು ಸಮಾಜದಲ್ಲಿ ಬೇರೂರಿರುವ ನೈತಿಕ, ಆಧ್ಯಾತ್ಮಿಕ ಅವನತಿಯ ಒಂದು ತೀಕ್ಷ್ಣವಾದ ವಿಮರ್ಶೆ. ಒಳ್ಳೆತನ, ಪ್ರಾಮಾಣಿಕತೆ, ಧರ್ಮನಿಷ್ಠೆ
ಈ ಥರದ ಮುಖವಾಡಗಳನ್ನು ಹಾಕ್ಕೊಂಡು ಅದರ ಹಿಂದೆ ತಮ್ಮ ದುರಾಸೆ, ಕುತಂತ್ರ, ಸ್ವಾರ್ಥಗಳನ್ನು ಜಾಗರೂಕತೆಯಿಂದ ಮುಚ್ಚಿಟ್ಟುಕೊಳ್ಳುವ ವ್ಯಕ್ತಿಗಳ ಬಗ್ಗೆ ಈ ಕಥೆ ನಮಗೆ ಎಚ್ಚರಿಕೆ ಕೊಡುತ್ತೆ. ಹಾ, ಅದಕ್ಕೆ ಭುಜಂಗಯ್ಯನ ದಶಾವತಾರಗಳು ಅನ್ನೋ ಶೀರ್ಷಿಕೆ ಅಷ್ಟು ಸೂಕ್ತವಾಗಿದೆ, ಅಷ್ಟು ಸಾಂಕೇತಿಕವಾಗಿದೆ. ಅದು ದೇವರ ಅವತಾರಗಳ ಗಾಂಭೀರ್ಯವನ್ನೇ ಲೆವಡಿ ಮಾಡ್ತಾ ಮನುಷ್ಯನ ಸೋಗುಗಳು, ನಟನೆಗಳು ಮತ್ತೆ ಸ್ವಾರ್ಥಕ್ಕಾಗಿ ಬದಲಾಯಿಸೋ ಕ್ಷುಲ್ಲಕ ಅವತಾರಗಳ ಮೇಲೆ ಬೆಳಕ್ಚೆಲ್ಲುತ್ತೆ. ಹಾಗಾದ್ರೆ ಇದೆಲ್ಲದರ ಅರ್ಥ ಏನು? ನಾವು ಈ ಕಥೆಯಿಂದ ಏನು ತಿಳ್ಕೋಬಹುದು? ಅಳನ್ಹಳ್ಳಿ ಶ್ರೀಕೃಷ್ಣ ಅವರ ಈ ಕಥೆ ಬರೀ ಅವ್ರು ಬರೆದ ಕಾಲಕ್ಕೆ ಮಾತ್ರ ಸೀಮಿತವಲ್ಲ. ಇವತ್ತಿಗೂ ಇದು ರೆಲೆವೆಂಟ್. ಇದು ಸಮಾಜಕ್ಕೆ ಹಿಡಿದ ಕನ್ನಡಿ ಥರ. ಜನರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಲಾಭಕ್ಕಾಗಿ ಹೇಗೆಲ್ಲ ಬೇರೆ ಬೇರೆ ಮುಖವಾಡ ಹಾಕ್ತಾರೆ, ಹೇಗೆ ತಮ್ಮ ನಿಜ ಸ್ವರೂಪ ಮುಚ್ಚಿಡ್ತಾರೆ ಅನ್ನೋದನ್ನ ಇದು ತುಂಬಾ ಪರಿಣಾಮಕಾರಿಯಾಗಿ ತೋರಿಸುತ್ತೆ.